ಕಾಂತಾರ ಒಟ್ಟಿನಲ್ಲಿ ಫಸ್ಟ್ ಶೋ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕೂ ಮುಂಚೆ ನಮಸ್ಕಾರ ಗುರುವೆ, ಎಲ್ರಿಗೂ KD ಸಿನಿ ಟಾಕ್ಗೆ ಸ್ವಾಗತ. ಸೊ ಇವಾಗ ಕಾಂತಾರ ಸಿನಿಮಾ ನೋಡ್ಕೊಂಡು ಬಂದೆ ಗುರುವೆ. ನನಗೆಲ್ಲ ಆ ಕತೆ ಪುರಾಣ ಬೇಡ, ಒಂದೇ ಒಂದು ಮಾತಲ್ಲಿ ಸಿನಿಮಾ ಹೆಂಗಿತ್ತು ಹೇಳು ಅನ್ನೋದಾದರೆ, ಕೈಲಾಸದಲ್ಲಿ ಕೂತ್ಕೊಂಡು ಶಿವ ತಾಂಡವ ನೋಡ್ದಂಗಿತ್ತು ಗುರುವೆ. ಒಂದೇ ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇದೆ, ಕೈಲಾಸದಲ್ಲಿ ಕೂತ್ಕೊಂಡು ಶಿವ ತಾಂಡವ ನೋಡ್ದಂಗಿತ್ತು. ಆ್ಯಕ್ಚುಲಿ ಒಂದು ಪಾರ್ಟ್ ಆಫ್ ಟೈಮ್ ಬರೋ ಹೊತ್ತಿಗೆ ಈ ದೇವ್ರ ಕಥೆಗಳ್ನ ಜನರಿಗೆ ತೋರಿಸ್ಬೇಕಂತ ಸ್ವತಃ ರಿಷಬ್ ಶೆಟ್ಟಿ ಅವರ ಅವತಾರದಲ್ಲಿ ದೇವರೇ ಬಂದಂಗಿತ್ತು. ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವರ ಮನ್ಸಿರ ಥಿಯೇಟರಲ್ಲೇ ಗುಡಿ ಕಟ್ಟಿ ಖಾಲಿ ಕೈ ಮುಗಿಬೇಕು ಅನ್ನಿಸ್ತಪ್ಪ. ಏನು ಆ್ಯಕ್ಟಿಂಗು. ಸೊ ಇನ್ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಕತೆ ವಿಚಾರಕ್ಕೆ ಬರೋದಾದರೆ, ಇಲ್ಲೊಂದು 3 ಗುಂಪಿದ್ದಾವೆ. 2 ಗುಂಪುಗಳ ನಡುವಿನ ಸಂಘರ್ಷಣ, ಇನ್ನೊಂದು ಗುಂಪಿಗೆ ಗಲಭೆ. ತುಂಬ ಏನು ಬಿಟ್ಕೊಡೋಕ್ಕಾಗಲ್ಲ. ಸೊ ಆನ್ಲೈನ್ ಸ್ಟೋರಿ ಹೇಳೋಕೆ ಹೋದರೆ ತುಂಬ ಸ್ಪಾಯ್ಲರ್ ಆಗ್ಬೋದು. ಸೊ ಹಂಗಾಗಿ ಏನೂ ಬಿಟ್ಕೊಡೋಕೆ ಹೋಗ್ತಿಲ್ಲ. ನಿಮಗೆ ಸಿನಿಮಾನ ಖಂಡಿತವಾಗ್ಲಿ ಈ ವಿಡಿಯೋ ಇಲ್ಲಿಗೆ ಪರವಾಗಿಲ್ಲ, ಆಫ್ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಫಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ, ಸಿನಿಮಾನ ಹೋಗಿ ಬಂದು ಈ ವಿಡಿಯೋನ ನೋಡಿ ಪರವಾಗಿಲ್ಲ. ಸೊ ಸಿನಿಮಾ ಮಾತ್ರ ನೆಕ್ಸ್ಟು ಲೆವೆಲ್ ಬೆಂಕಿ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಏನು ವಿಜುವಲ್ಸ್, ಸಿನಿಮಾದ ಆನ್ಲೈನ್ ಸ್ಟೋರಿ ಅದೇ ಹೇಳ್ದಲ್ಲ ಅದು. ಇವಾಗ ನೆಕ್ಸ್ಟ್ ಪಾಸಿಟಿವ್. ಸೊ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಬ್ಬಾ, ದೇವರು ಗುರು, ಹೆಂಗೆ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ಟ್ರೈಲರ್ ರಿವ್ಯೂವಲ್ಲಿ ಹೇಳಿದ್ದೆ 2 ವಿಷಯ. ಒಂದು, 2025 ಇಂಡಿಯನ್ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾ ಅದು ಮೊದಲ 1000 ಕೋಟಿ ಮಾಡುವಂಥ ಸಿನಿಮಾ. 2025 ಮೊದಲ 1000 ಕೋಟಿ ಮಾಡುವಂಥ ಸಿನಿಮಾ. ಖಂಡಿತವಾಗ್ಲೂ ಕಣ್ಣು ಮುಚ್ಚಿಂದು ಟ್ರೈಲರ್ ರಿವ್ಯೂ ಮಾಡಿದಾಗ ಹೇಳಿದ್ದೀನಿ, ಇವತ್ತು ಸಿನಿಮಾ ನೋಡ್ಕೊಂಬಂದಿದ್ದೀನಿ, ಇವತ್ತು ಅದೇ ಮಾತು ಮೇಲೆ ನಿಂದಿರ್ತೀನಿ. ಸಿನಿಮಾ ಖಂಡಿತವಾಗ್ಲೂ 1000 ಕೋಟಿ ಮಾಡುತ್ತೆ. ಆ್ಯಂಡ್ 2ನೇ ವಿಚಾರ, ರಿಷಬ್ ಶೆಟ್ಟಿ ಅವರು ಪಕ್ಕಾ ನ್ಯಾಷನಲ್ ಅವಾರ್ಡ್ ಹಾಕ್ಕೊಂಬರ್ತಾರೆ ಇನ್ನೊಂದು ತೊಡುವಂತ ಹೇಳಿದ್ದೆ. ಖಂಡಿತ ನ್ಯಾಷನಲ್ ಅವಾರ್ಡ್ ಕೊಡ್ತಾರೋ ಬಿಡ್ತಾರೋ ಗುರುವೆ ನನಗೆ ಗೊತ್ತಿಲ್ಲ. ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ. ನಾವು ಕಾಂತಾರ ಸಿನಿಮಾ ನೋಡಿದ್ರೆ ಲಾಸ್ಟ್ ಏನು 20 ಮಿನಿಟ್ಸ್ ಬಗ್ಗೆ ಮಾತಾಡಿದೆವು. ಆ 20 ಮಿನಿಟ್ಸ್ ಏನಿಲ್ಲ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದೆ. ಐ ಥಿಂಕ್ ಪ್ರೀ ಇಂಟರ್ವಲಿಂದ ಸ್ಟಾರ್ಟ್ ಆಗಿದ್ದು, ಅದು ಎಕ್ಕಿದ್ದು ಗ್ರಾಫ್ ಇಳಿಯೋದೇ ಇಲ್ಲ ಕಂಪ್ಲೀಟ್ ಆಗೋವರೆಗೂ. ಹಬ್ಬ ಆ್ಯಕ್ಟಿಂಗ್. ಎಕ್ಸ್ಪೆಷಲಿ ನನಗೊಂದು ಸೀಕ್ವೆನ್ಸ್ ಭಾಳ ಇಷ್ಟ ಆಯಿತು. ಸೊ ಎಲ್ಲದಂತ ಹೇಳೋಕ್ಕೋಗಲ್ಲ. ಸೊ ಆ ಸೀಕ್ವೆನ್ಸ್ ಬಂದ್ಬಿಟ್ಟು ದೇವ್ರುಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಸೀಕ್ವೆನ್ಸ್ ನೆಕ್ಸ್ಟು ಲೆವೆಲ್. ಗೂಸ್ ಬಂಪ್ಸ್, ಎದ್ದು ಕುಣಿಬೇಕು, ಕೈ ಮುಗಿಬೇಕು, ತೆಂಗಿನಕಾಯಿ ಹೊಡಿಬೇಕು, ಏನೇನೋ ಅನ್ನಿಸ್ತತೆ. ಕೊಂತಲ್ಲಿ ಕೂರೋದಕ್ಕೆ ಬಿಟ್ಟೇ ಇಲ್ಲ ರಿಷಬ್ ಶೆಟ್ಟಿ ಅವರು. ಸೊ ಇವಾಗ ಟೆಕ್ನಿಕಲ್ ವಿಚಾರಕ್ಕೆ ಬರೋದಾದ, ಸಿನಿಮಾಟೋಗ್ರಫಿ. ಅರವಿಂದ್ ಕಾಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟು ಲೆವೆಲ್. ಆ ಕಾರ್ ಸೀನ್ಸ್ ಆಗಿರ್ಬೋದು, ಆ ಕತ್ಲಲ್ ಸೀನ್ಸ್ ಆಗಿರ್ಬೋದು, ಆ ವಿಜುವಲ್ಸ್, ಆ ಲೈಟಿಂಗ್ಸ್, ಒಂದೊಂದು ಸೀನ್ ಒಂದೊಂದು ಫ್ರೇಮನ್ನು ಕಣ್ಣಿಗೆ ಕಟ್ಟಿದಂಗೆ ಇನ್ನೂ ಇದ್ದಾವೆ ಆ ವಿಜುವಲ್ಸ್. ಆ ಟೈಗರ್ ಫುಲ್ ಆಫ್ ಮಾಡಿದ್ದಾರೆ ಗುರುವೆ. ನಾನು ಒಂದು ಫ್ಯೂ ಸೆಕೆಂಡ್ಸ್ ಬಂದೋಗ್ಬೋದೇನೋ ಅಂದ್ಕೊಂಡಿದ್ದೆ. ಅದ್ರದ್ದೊಂದು ಪಾತ್ರ ಇದೆ. ಆ್ಯಕ್ಚುಲಿ ಇದನ್ನೆಲ್ಲ ಹೇಳಿದ್ದಾರೆ, ಸ್ವತಃ ರಿಷಬ್ ಶೆಟ್ಟಿ ಅವರೇ ಹೇಳಿದ್ದಾರೆ, ಒಂದು ಪಾತ್ರ ಮೂಲಕ ಕಾಣಿಸ್ಕೊಳ್ಳುತ್ತಂತ. ಸೊ ಅದಾಗಿರ್ಬೋದು, ಆ ಫುಲ್ ಆಫ್ ಮಾಡಿದರೆ ನಿಜವಾಗ್ಲೂ ಆ CG ವರ್ಕ್ ಮಾತ್ರ ನೆಕ್ಸ್ಟು ಲೆವೆಲ್. ಪ್ರತಿಯೊಂದು VFX ಸೂಪರ್ ಗುರುವೆ. ಟೆಕ್ನಿಕಲ್ ವಿಚಾರದಲ್ಲಿ ಅರವಿಂದ್ ಕಾಶ್ಯಪ್ ಅವರ ಫಿಲ್ಮಾಟೋಗ್ರಫಿ, ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟು ಲೆವೆಲ್ ಇದೆ. ಒಂದೊಂದು ಫ್ರೇಮ್ಸ್ ಹಂಗೆ ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ ನಮಗೂ ಇನ್ನೂ. ಸೊ ಇನ್ನೊಂದು ಫೈಟ್ ಸೀಕ್ವೆನ್ಸ್, ಐ ಥಿಂಕ್ 4 ಫೈಟ್ ಸೀಕ್ವೆನ್ಸ್ ಬರ್ತವೆ. 4 ಸೂಪರ್. ಅದರಲ್ಲಿ 3 ಅಂತೂ ಭಯಂಕರ. ಒಂದೊಂದು ಸೀಕ್ವೆನ್ಸ್ನು ಸೂಪರ್. ಆ ಗ್ರಾಫ್ ಹೆಂಗೆ ಹೋಗುತ್ತಂದ್ರೆ ಹಂಗೇ ಹೋಗುತ್ತೆ, ಎಲ್ಲೆಲ್ಲಿ ಇಳಿಯೋಕೆ ಹೋಗಲ್ಲ ಆ ಗ್ರಾಫ್ ನಿಮಗೆ. ಆ ವೈಬ್. ಸೊ ಯಾರೋ ನಾನು ರೀಸೆಂಟಾಗಿ ಟ್ರೈಲರ್ ರಿಲೀಸ್ ಆದಾಗ ಒಂದು ಟ್ವೀಟ್ ನೋಡಿದ್ದೆ, ಇಲ್ಲ ಅದೇನೋ ಫೀಲ್ ಕೊಡ್ತಿಲ್ಲ, ಕಾಂತಾರ ವೈಬ್ ಕೊಡ್ತಿಲ್ಲ. ಸೊ ಪ್ಯಾನ್ ಇಂಡಿಯಾನು ಹಿಂದೆ ಬಿದ್ದು ವೈಬ್ ಕಳ್ಕೊಂಡಿದ್ದಾರೆ ಅಂತ. ಗುರುವೆ ಖಂಡಿತವಾಗ್ಲೂ ಹೋಗಿ 10ರಿಂದ 15 ನಿಮಿಷದೊಳಗಡೆ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ನೆಕ್ಸ್ಟು ಲೆವೆಲ್ ಸಿನಿಮಾ ಮಾತ್ರ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಆ್ಯಸ್ ಯೂಸ್ವಲ್ ಅಂಜಿ ಬಾಯ್ ಇದ್ದಾರೆ ಅಂತಂದರೆ ಅಜಿನೇಶ್ ಲೋಕನಾಥ್ BGM. ಒಂದು ರೀತಿಲಿ ಹೇಳೋದಾದರೆ ಡೈಲಾಗ್ಸೇ ಬೇಕಿಲ್ಲ. ಒಂದು ಆ್ಯಕ್ಟಿಂಗ್ BGMಯಿಂದನೇ ಸ್ಟೋರಿ ಏನು ಅಂತ ಆಡಿಯನ್ಸ್ಗೆ ಕನ್ವೆ ಮಾಡಿಬಿಡ್ಬೋದು. ಸೊ ಆ್ಯಕ್ಟಿಂಗಿಂದನೇ, BGMಯಿಂದನೇ, ಮ್ಯೂಸಿಕ್ಕಿಂದನೇ ಕನ್ವೆ ಮಾಡಿಬಿಡ್ಬೋದು. ಸೊ ನನಗೆ ಮಂಗಳೂರು ಭಾಷೆ ಬರೋಲ್ಲ, ಕುಂದಾಪುರ ಲ್ಯಾಂಗ್ವೇಜ್ ಬರೋಲ್ಲ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಸಿನಿಮಾ ಬಗ್ಗೆ ಇವತ್ತಲ್ಲ ಅದೇ ವೈಬಲ್ ಇರುತ್ತೆ ಅಂದ್ಕೊಳ್ತೇನೆ. ಅದಕ್ಕೆ ನನಗೆ ಏನು ಬರ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಡೈರೆಕ್ಟಾಗಿ ಬಂದಿದ್ದೀನಿ, ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ, ಮಾಡ್ತಿದ್ದೀನಿ, ಅದೇ ವೈಬಲ್ಲ ಮಾಡಬೇಕು ಅಂತ. ಒಂದು ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರು ದೇವ್ರ ಥರ ಕಾಣಿಸ್ಬಿಟ್ರಪ್ಪ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದಂಥ ಒಂದು ದೊಡ್ಡ ವರ ಆ್ಯಕ್ಚುಲಿ. ಇನ್ನು
ಬಿ ಜಿ ಎಮ್ ಆಯಿತು. ಸೊ ಆ್ಯಸ್ ಯೂಸ್ವಲ್ ಏನಂತಾರೆ ಸಿನಿಮಾಟೋಗ್ರಫಿ ಆಯಿತು. ಇವಾಗ ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ ರಿಷಬ್ ಶೆಟ್ಟಿ ಅವರು ತಿಂದು ಬಿಸಾಕ್ಬಿಟ್ಟಿದ್ದಾರೆ, ಸ್ಕ್ರೀನ್ನ ತಿಂದು ಬಿಸಾಕ್ಬಿಟ್ಟಿದ್ದಾರೆ. ಸೊ ಹಂಗೆ ಸಪೋರ್ಟಿವ್ ಕ್ಯಾರೆಕ್ಟ್ರುಗಳಾಗಿರ್ಬೋದು. ಸೊ ರುಕ್ಮಿಣಿ ವಸಂತ್ ಅವ್ರಿಗೆ ಒಂದೊಳ್ಳೆ ಪಾತ್ರ ಸಿಕ್ಕಿದೆ ಅವ್ರಿಗೆ ಮಾತ್ರ ತುಂಬ ಅದ್ಭುತವಾದಂಥ ಪಾತ್ರ. ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಸೊ ನನ್ನ ಪ್ರಕಾರ 99.9% ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ್ಕೊಳ್ತೀನಿ. ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಆ ಥರ ಒಂದು ಟ್ವಿಸ್ಟ್ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಇನ್ನೊಂದು, ಸೊ ಈ ದೈವ ಮತ್ತು ಜನಗಳ ನಡುವಿನ ಒಂದು ಅಪಾರವಾದ ಬಾಂಧವ್ಯ. ಸೊ ನಮ್ಮ ಈ ಕಾಂತಾರ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಯಾವ ರೀತಿ ಕನೆಕ್ಟ್ ಮಾಡಿದರೆ ತುಂಬ ಅದ್ಭುತವಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಪಾಸಿಟಿವ್ ತುಂಬ ಸಿನಿಮಾದಿಂದ ಹೊರಗಡೆಯಿಂದ ನೋಡೋದಾದರೆ ಒಂದು ಪಾಸಿಟಿವ್ ನನಗೆ ತುಂಬ ಇಷ್ಟ ಆಯಿತು. ಸೊ ಪಾರ್ಟ್ 2 ಮಾಡಬೇಕು, ಪಾರ್ಟ್ 3 ಮಾಡಬೇಕು, ಹಿಂಗೆ ಸೀರೀಸ್ ಮಾಡ್ಕೊತ ಹೋಗ್ಬೇಕು ಅಂತ ಸ್ಟೋರಿನ ಎಲ್ಲಿ ದಾರಿ ತಪ್ಪಕ್ಕೆ ಬಿಟ್ಟಿಲ್ಲ. ಸೊ ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಕಂಪ್ಲೀಟಾಗಿ ಹೇಳಿ ತಿಳಿಸಿದ್ದಾರೆ. ಸೊ ಒಟ್ಟಿನಲ್ಲಿ ನಾನಂತೂ ಆದಷ್ಟು ಬೇಗ ಇನ್ನೊಂದು ತೊಡೋ ರಿವಿಸಿಟ್ ಆಗಲೇಬೇಕಪ್ಪ ಸಿನಿಮಾ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ಆಗ್ತೀನಿ. ಮತ್ತೊಂದು ತೊಡೋ ಸಿನಿಮಾ ನೋಡಲೇಬೇಕು. ಅದು ವೈಬ್ಸ್ ಇನ್ನೂ ಹಂಗೆ ಇದ್ದಾವೆ, ಈ ವಿಜುವಲ್ಸ್ ಕಣ್ಣಿಗೆ ಕಟ್ದಂಗಿದ್ದಾವೆ. ನಿಜವಾಗ್ಲೂ ಸಲ್ಯೂಟ್ ಯಾರಿಗಪ್ಪ ಅಂತಂದರೆ ಅಜನೀಶ್ ಲೋಕನಾಥ್ ಅವ್ರಿಗೆ ಮತ್ತು ಅರವಿಂದ್ ಕಾಸಪ್ಪ ಅವ್ರಿಗೆ, ಸಿನಿಮಾಟೋಗ್ರಫಿ ಅವ್ರಿಗೂ, ಫೈಟ್ ಸೀಕ್ವೆನ್ಸ್ ಫೈಟರ್ಸ್ಗೂ ನಿಜವಾಗ್ಲೂ ಭಯಂಕರ ಸೀನ್ಗಳು, ಭಯಂಕರ ಫೈಟ್ಗಳು. ಅದ್ರ ಬಗ್ಗೆ ಹೆಂಗೆ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ಒಟ್ಟಿನಲ್ಲಿ ನೀವು ಹೋಗಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ರಪ್ಪ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನು ಮಾತ್ರ ಹೇಳ್ಬೋದು. ಇನ್ನೊಂದು ಏನು ಕಷ್ಟ ಆಯ್ತಪ್ಪ ಅಂತ ಅನ್ನೋದಾದರೆ ಇನ್ನೊಂದು ಅರ್ಧ ಗಂಟೆ ಇರಬಾರ್ದಾಗಿದೆ ಸಿನಿಮಾ. ಅಷ್ಟು ಜಲ್ದಿ ಕಳಿಸ್ಬೇಕಂಬೋದೇನಿತ್ತು ರಿಷಬ್ ಶೆಟ್ರೆ. ಇನ್ನೊಂದು ಅರ್ಧ ಗಂಟೆ ಆರಾಮಾಗಿರ್ಬೋದಾಗಿತ್ತು. ಸೊ ಒಟ್ಟಿನಲ್ಲಿ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರುವೆ. ಈ ಥರ ಸಿನಿಮಾಗಳನ್ನ ನೀವು ಥಿಯೇಟರಲ್ಲೇ ನೋಡಬೇಕು. ಕಾಂತಾರ ಸಿನಿಮಾ ಬಂದೋಗಿ ಇದೇ ಹೇಳಿದ್ದು ಈ ಥರ ಸಿನಿಮಾಗಳು ಬರಲ್ಲ ಅಂತ. ನಿಜವಾಗ್ಲು ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಬರಲ್ಲ. ಅದು ಒಂದು ವೇಳೆ ತಂದರೆ ನಮ್ಮ ಸೆಟ್ರೆ ತರಬೇಕು. ಸೊ ಇನ್ನು ಮುಂದೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್. ಆ್ಯಕ್ಟಿಂಗ್, ಬಿ ಜಿ ಎಮ್, ಸಿನಿಮಾಟೋಗ್ರಫಿ, ವಿಜುವಲ್ಸ್ ನೆಕ್ಸ್ಟ್ ಲೆವೆಲ್. ಇಷ್ಟೇ ಸಿನಿಮಾ. ಹೇಳ್ತೀನಲ್ಲ, ಕೈಲಾಸದಲ್ಲಿ ಕೂತ್ಕೊಂಡು ಶಿವ ತಾಂಡವ ನೋಡ್ದಂಗೆ ಇತ್ತು ಸಿನಿಮಾ ಮಾತ್ರ. ಸೊ ಖಂಡಿತವಾಗ್ಲೂ ಸಿನಿಮಾ ನೋಡ್ಕೊಂಬನ್ನಿ. ಆಮೇಲೆ ನನ್ನ ವೀಡಿಯೋಗೆ ಖಂಡಿತವಾಗ್ಲೂ ಲೈಕ್ ಮಾಡಲೇಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ನನಗೆ ಏನು ಮಾತಾಡೋಕೆ ಒಂದು ಅರ್ಥ ಆಗ್ತಿಲ್ಲ. ಸಿನಿಮಾ ನೋಡೋಕೆ ಬಂದಮೇಲೆ ವಾಯ್ಸ್ ಗೀಸ್ ಎಲ್ಲ ಹೋಗ್ಬಿಟ್ಟಿದೆ ಅಚ್ಚೆ. ಸೊ ಕಾಣ್ತಿರ್ಬೋದು ನಿಮಗೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ವಿಡಿಯೋ ಕೊನೆ ತನಕ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಿನಿಮಾ ನೋಡ್ಕೊಂಬಂದು ಕಮೆಂಟ್ ಮಾಡಿ ಸಿನಿಮಾ ಹೆಂಗಿತ್ತು ಅಂತ. ಇದಾಗಲೇ ಸಿನಿಮಾ ನೋಡಿದವರಿದ್ರೂ ಕಮೆಂಟ್ ಮಾಡಿ ಸಿನಿಮಾ ಹೇಗಿತ್ತು, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಒಟ್ಟಿನಲ್ಲಿ ಮೈನಸ್ ಅಂತ ಏನಿಲ್ಲ ಗುರುವೆ. ಒಂದು ರೀತಿಲಿ ಒಂದು ಗಾದೆ ಇದೆಯಲ್ಲ, ಯಾವುದದು ಬೆಣ್ಣೆಯಲ್ಲಿ ಕಲ್ಲು ಹುಡ್ಕೋಕೆ ಹೋಗ್ಬಾರ್ದು ಅಂತ. ಸೊ ಎಕ್ಸಾಕ್ಟ್ಲಿ ಹಂಗೆ ಈ ಸಿನಿಮಾದಲ್ಲಿ ಯಾವ ಕಾಣಿಸೋದಿಲ್ಲ, ಆ ವೈಬೇ ಫುಲ್ಲು ವೈಬೇ ಇರುತ್ತೆ. ಇನ್ನೆಲ್ಲಿ ಪ್ಲಸ್ಸು ಮೈನಸ್ಸು ಯಾವುದು ಕಾಣಿಸೋಕೆ ಹೋಗಲ್ಲ. ಒಟ್ಟಿನಲ್ಲಿ ಒಂದಂತೂ ನಿಜ, ಶಿವ ತಾಂಡವ, ಆ ಆ್ಯಕ್ಟಿಂಗ್ ನೆಕ್ಸ್ಟು ಲೆವೆಲ್. ಆ ಸಿನಿಮಾನ 99.9% ರಿಷಬ್ ಶೆಟ್ಟಿ ಅವರು ಎಗ್ಲಮ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಪಂಜುರ್ಲಿ ದೇವ ಆ್ಯಂಡ್ ಹೇಳ್ತೀನಲ್ಲ ಒಂದಿಷ್ಟು ದೇವರುಗಳು ನೆಕ್ಸ್ಟ್ ಲೆವೆಲ್. ನಾನು ಇನ್ನೂ ಏನು ಬಿಟ್ಕೊಡೋಕೆ ಹೋಗಲ್ಲ. ಸಿನಿಮಾದಲ್ಲಿ ಬೆಚಾನಿದೆ. ಇನ್ನು ಸಿನಿಮಾನ ಹೋಗಿ ನೀವೇ ಕಣ್ಣಾರೆ ಕಣ್ಣು ತುಂಬಿಕೊಂಡು ಆನಂದಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗುರುವೆ. ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಆದಷ್ಟು.